ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಏಪ್ರಿಲ್ 1. ಎಂಥ ದೊಡ್ಡ ಪ್ರಸಂಗ ನಡೆದು ಹೋಗಿದೆ. ಪತ್ರ ಓದಿದ ಮೇಲೆ ಅಂದು ನಡೆದಿರಬಹುದಾದ ಸನ್ನಿವೇಶಗಳನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಗೌಡರ ನೆನಪು ಇಂದು ಹೆಚ್ಚಾಗಿ ಕಾಡುತ್ತದೆ. ಅವರ ನೆನಪು ಇಂದೇಕೋ ಹೆಚ್ಚು ನೋವುಂಟು ಮಾಡ ಹತ್ತಿದೆ. ದುಃಖ ಉಮ್ಮಳಿಸಿ ಬರುತ್ತಿದೆ. ತಡೆಯಲಾಗದೆ ಗಳಗಳನೆ ಅತ್ತು ಬಿಡುತ್ತಾರೆ. ಗೌಡತಿಯವರು ಅತೀವವಾದ ಭಾವೋದ್ವೇಗಕ್ಕೊಳಗಾಗಿದ್ದಾರೆ. ಪತ್ರದ ಒಕ್ಕಣೆ ಮತ್ತು ಮಾತೃ ಸಮಾನರೆಂದು ಸಂಬೋಧಿಸುವ ಉದ್ದೇಶವೂ ಅವರನ್ನು ಭಾವೋದ್ವೇಗಕ್ಕೊಳಪಡಿಸುವುದಲ್ಲದೆ ಸ್ವಲ್ಪವಾದರೂ ಅವರ ಅನುಕಂಪ ಗಿಟ್ಟಿಸುವುದು ಆಗಿತ್ತೆಂಬುದು ಸ್ಪಷ್ಟವಾಗಿತ್ತು. ಪತ್ರ ಬಂದಾಗಿನಿಂದ ಎಷ್ಟು ಯೋಚಿಸಿದರೂ ಏನೂ ಹೊಳೆದಿರಲಿಲ್ಲ. ಅಷ್ಟೊಂದು ದೊಡ್ಡ ಮೊತ್ತದ ಹಣ ಕಾಣೆಯಾಗಿದೆಯೆಂದು ಅಣ್ಣನಿಗಾಗಲಿ ಮಗನಿಗಾಗಲಿ ಏಕೆ ತಿಳಿಯಲಿಲ್ಲ? ಆ ರೀತಿ ಆಗಲು ಸಾಧ್ಯವಾಗದದ್ದಾದರೂ ಹೇಗೆ? ಯಾರು ಈ ಯುವಕರು? ಆ ದಿನ ಅದೇ ಸ್ಥಳದಲ್ಲೇ ಅದೇ ಕ್ಷಣದಲ್ಲೇ ಅಲ್ಲಿಗೇಕೆ ಬಂದಿದ್ದರು? ಈಗ ಯಾವುದೇ ಪ್ರಚೋದನೆ ಅಥವಾ ಭಯವಿಲ್ಲದೇ ಇದ್ದರೂ ಅಷ್ಟೊಂದು ದೊಡ್ಡ ಮೊತ್ತದ ಹಣ ಹಿಂದಿರುಗಿಸಬೇಕೆಂಬ ಒಳ್ಳೆಯ ಭಾವನೆ ಅವರಿಗೆ ಬಂದದ್ದಾದರೂ ಹೇಗೆ? ಈ ಹಣ ಯಾವ ರೂಪದಲ್ಲಿ ಹಿಂದಿರುಗಿಸುತ್ತಾರೆ? ನಗದು ಮೂಲಕವೇ? ಬ್ಯಾಂಕ್ ಡಿಡಿ ಮೂಲಕವೇ? ಹಣ ಹಿಂದಿರುಗಿಸುವಾಗಲಾದರೂ ಅವರನ್ನು ಪೊಲೀಸರಿಗೆ ಒಪ್ಪಿಸುವ ಸಾಧ್ಯತೆಯ ಬಗ್ಗೆ ಅವರಿಗೆ ಭಯವಿರುವುದಿಲ್ಲವೇ? ಹತ್ತಾರು ಪ್ರಶ್ನೆಗಳು ಉದ್ಭವಿಸಿದ್ದವು. ಯಾವುದಕ್ಕೂ ಉತ್ತರವಿರಲಿಲ್ಲ. ಪತ್ರವೇನೋ ಸರಿಯಾದವರ ಕೈಗೆ ಸಿಕ್ಕಿದೆ ಹಾಗೆಂದು ಆ ಯುವಕರಿಗೆ ತಿಳಿಯುವುದು ಹೇಗೆ? ಪತ್ರಿಕೆಯಲ್ಲಿ ಜಾಹೀರಾತು ಕೊಡಲು ಸೂಚಿಸಿದ್ದಾರೆ. ಗುರುತಿಗಾಗಿ ತನ್ನ ಕುಟುಂಬದವರಿಗೆ ಮತ್ತು ಯುವಕರಿಗೆ ಮಾತ್ರ ತಿಳಿದಿರುವ ವಿಚಾರ ಪ್ರಕಟಿಸಲು ಕೂಡ ಎಚ್ಚರಿಸಿದ್ದಾರೆ. ಅಂಥ ಯಾವ ವಿಚಾರವಿದೆ? ಎಷ್ಟು ಯೋಚಿಸಿದರೂ ಹೊಳೆಯಲಿಲ್ಲ. ಕಚೇರಿ ಕೆಲಸಗಳನ್ನು ಮುಗಿಸಿ ರಾತ್ರಿ ತಡವಾಗಿ ಮನೆಗೆ ಬರುವ ಮಗ ಮತ್ತು ಸೊಸೆಗಾಗಿ ಕಾಯುವುದಲ್ಲದೆ ಬೇರೆ ಮಾರ್ಗವಿರಲಿಲ್ಲ. ದೂರವಾಣಿಯ ಮೂಲಕ ತಿಳಿಸಿ ಕೆಲಸ ಅರ್ಧಕ್ಕೇ ಬಿಟ್ಟು ಆತುರವಾಗಿ ಅವರನ್ನು ಕರೆಯಿಸುವ ಅಗತ್ಯವಿಲ್ಲವೆಂದು ತೀರ್ಮಾನಿಸಿದ್ದರು. ಆದರೆ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಿರಲಿಲ್ಲ. ಮಗ ಮನೆಗೆ ಹಿಂತಿರುಗುವ ವೇಳೆಗೆ ಗೌಡತಿಯ ಆಲೋಚನೆ ಮುಂದುವರೆದಿತ್ತು. ಆ ಯುವಕರಿಗೂ ಗೌಡರ ಕುಟುಂಬಕ್ಕೂ ಸಂಬಂಧ ಕಲ್ಪಿಸಲು ಇರುವ ವಿಚಾರಗಳು ಏನೇನು? ಅವರು ಕೊಂಡೊಯ್ದಿದ್ದ ಹಣ, ಅಲ್ಲದೆ ಅದರೊಂದಿಗಿದ್ದ ಗೌಡರ ವಿಸಿಟಿಂಗ್ ಕಾರ್ಡ್ಗಳು. ಎಷ್ಟು ಆಲೋಚಿಸಿದರೂ ಇನ್ನೇನಾದರೂ ಇರುವ ಸಾಧ್ಯತೆ ಹೊಳೆದಿರಲಿಲ್ಲ. ಹಿಂದೆ ಓದಿದ್ದ ಆಂಗ್ಲ ಕಾದಂಬರಿಗಳ ಸನ್ನಿವೇಶಗಳು ನೆನಪಿಗೆ ಬರುತ್ತಿದ್ದವು. ಕಲ್ಪನೆ ವಿಸ್ತಾರಗೊಳ್ಳುತ್ತಾ ಹೋಯಿತು. ಎರಡು ಗುಂಪುಗಳಿಗೆ ಕೊಂಡಿ ಬೆಸೆಯುವಂಥದ್ದು ಯಾವುದು? ಹಣ. ಹಣ ಇಲ್ಲ. ಮತ್ತೆ ವಿಸಿಟಿಂಗ್ ಕಾರ್ಡ್? 6 ವರ್ಷದ ಹಿಂದೆ ಮುದ್ರಿಸಿದ ಅದರಲ್ಲೇನಿದೆ? ಗೌಡರ ಹೆಸರು, ಮನೆ ವಿಳಾಸ, ದೂರವಾಣಿ ಸಂಖ್ಯೆ ಅಷ್ಟೇ. ಗೌಡರ ಹೆಸರು ಬದಲಾಗಿಲ್ಲ. ವಿಳಾಸ ಹಾಗೇ ಇದೆ. ದೂರವಾಣಿ ಸಂಖ್ಯೆ ಅದೇ. ಅದಲ್ಲ. ಹೌದು. ಅಲ್ಲ. 6 ವರ್ಷದ ಹಿಂದೆ ಇದ್ದದ್ದು ಬೇರೆ ಸಂಖ್ಯೆಗಳು. 6 ವರ್ಷಗಳಲ್ಲಿ 2 ಬಾರಿ ಬದಲಾಗಿದೆ. ಹೌದು. ಆ ಯುವಕರ ಬಳಿ ಇರುವ ಕಾರ್ಡ್ನಲ್ಲಿ ಇರುವುದು ಹಳೆಯ ದೂರವಾಣಿ ಸಂಖ್ಯೆ. ಅದೇ ಅವರಿಗೆ ಮತ್ತು ನಮಗೆ ಮಾತ್ರ ತಿಳಿದಿರುವ ವಿಚಾರವಾಗಿರುವ ಸಾಧ್ಯತೆ ಇದೆ. ಆದರೆ 2 ಬಾರಿ ಬದಲಾಯಿಸಿರುವ ದೂರವಾಣಿ ಸಂಖ್ಯೆ 2001ರಲ್ಲಿ ಏನಾಗಿತ್ತು ಎಂದು ನೆನಪಿಸಿಕೊಳ್ಳಬೇಕಾಗಿತ್ತು. ಅದೇನು ಕಷ್ಟದ ಕೆಲಸವಾಗಿರಲಿಲ್ಲ. ಈಗಿರುವುದು 2242259999. ಇದಕ್ಕೆ ಮುನ್ನ ಇದ್ದದ್ದು 26525999. ಈ ಬದಲಾವಣೆಯಾಗಿ 2 ವರ್ಷಗಳಾಗಿರಬಹುದು. ಇದಕ್ಕೂ ಮುನ್ನ ಇದ್ದದ್ದು ಬರೀ 7 ಅಂಕಿಗಳ ಸಂಖ್ಯೆ, ಅಲ್ಲದೆ ಆರಂಭದ ಅಂಕೆ 6 ಆಗಿತ್ತು. ಹೌದು, ಅದೇ ಸರಿ. 65259999. ಗೌಡರು ಸಾವನ್ನಪ್ಪಿದ ದಿನ ಇದ್ದದ್ದು ಅದೇ ಸಂಖ್ಯೆ. ಖಚಿತವಾಗಿ ಇದೇ ನಮ್ಮಿಬ್ಬರಿಗೂ ಮಾತ್ರ ತಿಳಿದಿರುವ ವಿಚಾರ.
ಇದನ್ನೇ ಜಾಹೀರಾತಿನಲ್ಲಿ ಸೂಚಿಸಬೇಕೆಂದು ತೀರ್ಮಾನಿಸಿದ್ದರು ಗೌಡತಿ. ಎರಡೂ ಕಡೆಯ ಬುದ್ಧಿವಂತರು ಹೇಗೆ ಮುಂದುವರಿಯುತ್ತಾರೆ ನೋಡೋಣ ಬನ್ನಿ. ಸಾರ್ವಜನಿಕರಲ್ಲಿ ಮನವಿ. ಕಾಫಿ ಸಂಸ್ಕರಣಾ ಘಟಕವೊಂದು ನೀಡಿದ್ದ ಕಾಫಿ ದಾಸ್ತಾನಿನ ಮೂಲ ರಶೀದಿಗಳು ಹೊಂದಿದ್ದ ಕೈಚೀಲವೊಂದು ಗಾಂಧಿ ಬಜಾರಿನಲ್ಲೆಲ್ಲೋ ಕಳೆದು ಹೋಗಿದೆ. ಇದು ಯಾರ ಕೈಗಾದರೂ ಸಿಕ್ಕಿದರೆ ದಯಮಾಡಿ ಈ ಕೆಳಗಿನ ವಿಳಾಸಕ್ಕೆ ತಲುಪಿಸುವುದು ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸುವುದು. ಸೂಕ್ತ ಬಹುಮಾನ ನೀಡಲಾಗುವುದು. ವಿಳಾಸ ಶ್ರೀಮತಿ ಇಂಥದ್ದು. ದೂರವಾಣಿ ಸಂಖ್ಯೆ 65259999. ಆ ಮೂವರು ಯುವಕರಿಗಲ್ಲದೆ ಬೇರೆ ಯಾರಿಗೂ ಈ ಜಾಹೀರಾತು ಸಂಬಂಧಿಸಿರಲಿಲ್ಲ. ಏಕೆಂದರೆ ಯಾವುದೇ ಕೈಚೀಲ ಕಳೆದು ಹೋಗಿರಲಿಲ್ಲ. ಹಾಗಾಗಿ ಅದು ಯಾರ ಕೈಗೂ ಸಿಗುವ ಸಾಧ್ಯತೆ ಇರಲಿಲ್ಲ. ಅನಾಮಧೇಯ ಪತ್ರ, ಜಾಹೀರಾತು ಪ್ರಕಟಣೆ ಇದೆಲ್ಲ ನಾಟಕಗಳ ಅಗತ್ಯವಿಲ್ಲದೆ ರೆಡ್ಡಿ ಭುವಿಯ ಸಂಬಂಧ ಉಪಯೋಗಿಸಿ ಹಾಗೂ ವಿಸಿಟಿಂಗ್ ಕಾರ್ಡ್ನಲ್ಲಿದ್ದ ವಿಳಾಸವನ್ನಾಧರಿಸಿ ಗೌಡರ ಕುಟುಂಬಕ್ಕೆ ಸೇರಬೇಕಾದ ಹಣ ಅವರಿಗೆ ತಲುಪಿಸಬಹುದಿತ್ತು. ಯಾವುದೇ ಮುನ್ಸೂಚನೆ ಇಲ್ಲದೆ ಅಷ್ಟು ದೊಡ್ಡ ಮೊತ್ತದ ಹಣ ಕಳುಹಿಸಿದರೆ ಸ್ವೀಕರಿಸುವವರಿಗೆ ಆಘಾತವಾಗಬಹುದಲ್ಲವೇ? ಅದನ್ನು ಸ್ವೀಕರಿಸಲು ಅವರ ಮನಸ್ಸನ್ನು ಹದಗೊಳಿಸುವುದು ಅವಶ್ಯವೆಂದು ಪತ್ರ ಬರೆಯುವಾಗಲೇ ತೀರ್ಮಾನಿಸಿದ್ದರು. ಅಲ್ಲದೆ ಅವರಿಗೆ ಕಳುಹಿಸಿದ ಹಣ ಅವರು ಸ್ವೀಕರಿಸಲು ಸಮ್ಮತಿಸದಿದ್ದರೆ ಕಳುಹಿಸಿದ ಹಣವನ್ನು ಹಿಂದೆ ಪಡೆಯುವುದೂ ಕಷ್ಟವಲ್ಲವೇ? ಅಲ್ಲದೆ ಯಾವ ಕಾರಣಕ್ಕೂ ರೆಡ್ಡಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾನೆಂಬ ಸಣ್ಣ ಸುಳಿವು ಕೂಡ ಸಿಗದಂತೆ, ಸಂದೇಹ ಬಾರದಂತೆ ನಡೆದುಕೊಳ್ಳುವುದು ಅತ್ಯಗತ್ಯವಾಗಿತ್ತು. ಹಾಗಾಗಿ ಇಂಥದೊಂದು ನಾಟಕದ ಅವಶ್ಯಕತೆ ಇತ್ತು. ಸತ್ಯ ಮಿಥ್ಯ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಜಾಹೀರಾತು ನೋಡಿದ ಮೂವರು ಯುವಕರು ಜಾಹೀರಾತಿನಲ್ಲಿ ನಮೂದಾಗಿದ್ದ ದೂರವಾಣಿ ಸಂಖ್ಯೆಯನ್ನು ಗೌಡರ ವಿಸಿಟಿಂಗ್ ಕಾರ್ಡ್ನಲ್ಲಿದ್ದ ದೂರವಾಣಿ ಸಂಖ್ಯೆಗೆ ಹೋಲಿಸಿ ನೋಡುತ್ತಾರೆ. ಸ್ಮಾರ್ತನ ಬುದ್ಧಿವಂತಿಕೆಯನ್ನು, ಅದಕ್ಕೂ ಮಿಗಿಲಾಗಿ ಯುವಕರು ಒಡ್ಡಿದ್ದ ಚಮತ್ಕಾರದ ಸಮಸ್ಯೆಯನ್ನು ಬಿಡಿಸಿ ತಕ್ಕಂತೆ ಜಾಹೀರಾತು ಪ್ರಕಟಿಸಿದ್ದ ಗೌಡರ ಕುಟುಂಬದವರ ಸೂಕ್ಷ್ಮ ಬುದ್ಧಿಯನ್ನು ಮಿತ್ರರು ಮೆಚ್ಚುತ್ತಾರೆ. ತಮ್ಮ ಪತ್ರ ಖಚಿತವಾಗಿ ಸರಿಯಾದವರ ಕೈಗೆ ತಲುಪಿದೆ ಎಂಬುದಕ್ಕೆ ಸಾಕ್ಷಿ ದೊರಕಿದೆ. ಈಗ ಬದಲಾಗಿರುವ ಹಳೆಯ ದೂರವಾಣಿ ಸಂಖ್ಯೆ ಗೌಡರ ಕುಟುಂಬದವರಿಗಲ್ಲದೆ ಇನ್ಯಾರಿಗೂ ಕಲ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲವೆಂಬುದು ಸ್ಮಾರ್ತನ ತರ್ಕವಾಗಿತ್ತು. ಅದರ ಆಧಾರದ ಮೇಲೆಯೇ ಮುಂದುವರೆಯಲು ಎಲ್ಲರೂ ತೀರ್ಮಾನಿಸಿದ್ದರು. ಅಲ್ಲದೆ ಜಾಹೀರಾತು ಪ್ರಕಟಿಸುವ ಮೂಲಕ ಕುಟುಂಬದವರು ಹಣ ಸ್ವೀಕರಿಸಲು ಸಮ್ಮತಿಸಿದ್ದರು. ಈಗ ಗೌಡರ ಹಣ ಅವರ ಕುಟುಂಬದವರಿಗೆ ತಲುಪಿಸುವ ಕೊನೆಯ ಹಂತ ಕಾರ್ಯಗತವಾಗಬೇಕಿತ್ತು. ಇಸವಿ 2007 ಏಪ್ರಿಲ್ 1 ಭಾನುವಾರ. ರೆಡ್ಡಿ ಮತ್ತು ಭುವಿ ಗೌಡತಿಯ ಮನೆಗೆ ಅತಿಥಿಗಳಾಗಿ ಬರುತ್ತಾರೆ. ಓಹೋ, ಬನ್ನಿ ಬನ್ನಿ, ಬಾ ಭುವಿ, ಬನ್ನಿ ರೆಡ್ಡಿಗಾರು, ಬಹಳ ದಿನಗಳ ಮೇಲೆ ನಮ್ಮ ಮನೆಗೆ ಬರುವ ಮನಸ್ಸು ಮಾಡಿದ್ದೀರಲ್ಲ, ತುಂಬಾ ಸಂತೋಷ. ತುಂಬು ಮನಸ್ಸಿನಿಂದ ತಾಯಿ, ಮಗ ಮತ್ತು ಸೊಸೆ ಎಲ್ಲರೂ ಬಂದವರ ಕೈಕುಲುಕಿ ಸಂತೋಷದಿಂದ ಬರಮಾಡಿಕೊಂಡರು. ಎಲ್ಲರೂ ಸೋಫಾ ಮೇಲೆ ಕುಳಿತು ಉಭಯ ಕುಶಲೋಪರಿ ಆರಂಭಿಸಿದ್ದರು. ಬಂದವರಿಗೆ ಆರಂಭಕ್ಕೆ ಗೌಡತಿಯ ಸೊಸೆ ತಂಪು ಪಾನೀಯಗಳನ್ನು ಕೊಟ್ಟಿದ್ದಳು. ಅತಿಥಿಗಳಿಗೆ ಉಪಚಾರ ನಡೆದಿತ್ತು. ಮಾತಿನ ಮಧ್ಯೆ ಗೌಡತಿಗೆ ಬಂದ ದೂರವಾಣಿ ಕರೆ ಸ್ವೀಕರಿಸಲು ಆಕೆ ಎದ್ದು ಹೋದರು. ದೂರವಾಣಿ ಕರೆ ಮುಗಿಸಿ ಬಂದ ಗೌಡತಿಯ ಮುಖ ಗಂಭೀರವಾಗಿತ್ತು. ಅವರು ನೇರ ಗೇಟಿನ ಬಳಿ ಹೋಗಿ ಲೆಟರ್ ಬಾಕ್ಸ್ನೊಳಗಿದ್ದ ದಪ್ಪನೆಯ ಲಕೋಟೆಯನ್ನು ತೆಗೆದುಕೊಂಡು ಬಂದರು. ಅತಿಥಿಗಳ ಕಡೆ ಬಲವಂತದ ನಗೆ ಬೀರಿ ಅತಿಥಿಗಳ ಅನುಮತಿ ಪಡೆದು ಕೋಣೆಯೊಳಗೆ ಹೋದರು. ಮಗ ಸೊಸೆ ಇಬ್ಬರೇ ಅತಿಥಿಗಳ ಜೊತೆ ಮಾತು ಮುಂದುವರೆಸಿದ್ದರು. ಕೋಣೆ ಸೇರಿದ್ದ ಗೌಡತಿಯವರು ಮಂಚದ ಮೇಲೆ ಕುಳಿತು ಲಕೋಟೆಯನ್ನು ಮೆಲ್ಲನೆ ಬಿಡಿಸುತ್ತಾರೆ. ಕೈಗಳು ಸಣ್ಣಗೆ ನಡುಗುತ್ತಿವೆ. ಒಳಗೇನಿದೆಯೋ ಎಂದು ತಿಳಿಯಲು ಕಾತುರರಾಗಿದ್ದಾರೆ. ಒಂದು ಅನಾಮಧೇಯ ಪತ್ರದ ಜೊತೆ ಒಂದು ಕಾಫಿ ಸಂಸ್ಕರಣಾ ಘಟಕದ ಕಾಫಿ ದಾಸ್ತಾನು ರಶೀದಿಗಳು ಲಗತ್ತಿಸಲಾಗಿದೆ. ಪತ್ರದ ಒಕ್ಕಣೆಯು ಹಿಂದೆ ಬಂದಿದ್ದ ಪತ್ರದ ಒಕ್ಕಣೆಯ ಶೈಲಿಯಲ್ಲಿಯೇ ಇದೆ. ಮಾತೃ ಸಮಾನರಾದ ಶ್ರೀಮತಿ ಲಂಕೇಗೌಡರಿಗೆ ಮೂವರು ಯುವಕರ ಪ್ರಣಾಮಗಳು. ನೀವು ಪ್ರಕಟಿಸಿದ ಜಾಹೀರಾತು ನೋಡಿದೆವು. ಸರಿಯಾದವರ ಕೈಗೆ ನಮ್ಮ ಪತ್ರ ತಲುಪಿದೆ ಎಂದು ನಮಗೆ ಮನವರಿಕೆಯಾಗಿದೆ. ಹಾಗಾಗಿ ನಿಮ್ಮ ಹಣ ನಿಮ್ಮ ಕೈಗೆ ತಲುಪಿಸುತ್ತಿದ್ದೇವೆ. ಈ ಪತ್ರದೊಂದಿಗೆ ಒಟ್ಟು 1,000 ಮೂಟೆಯಷ್ಟು ದಾಸ್ತಾನಿನ ಅರೇಬಿಕಾ ಪಾರ್ಚ್ಮೆಂಟ್ ಕಾಫಿಯ
5 ಕಾಫಿ ದಾಸ್ತಾನು ರಸೀದಿಗಳ ಮೂಲ ಪ್ರತಿಗಳನ್ನು ಕಳುಹಿಸಿದ್ದೇವೆ. ಕಾಫಿ ವ್ಯವಹಾರದ ಈಗಿನ ವ್ಯವಸ್ಥೆಯಲ್ಲಿ ಇವುಗಳನ್ನು ಹಣವಾಗಿ ಪರಿವರ್ತಿಸುವುದು ಹೇಗೆಂದು ನಿಮಗೆ ತಿಳಿಸಬೇಕಾದ ಅಗತ್ಯವಿಲ್ಲವೆಂದು ಭಾವಿಸಿದ್ದೇವೆ. ದಳ್ಳಾಳಿಗಳ ಮೂಲಕ ಈ ರಸೀದಿಗಳನ್ನು ನಗದು ಹಣಕ್ಕೆ ಖರೀದಿಸಿದ್ದೇವೆ. ಒಂದು ಮೂಟೆ ಕಾಫಿಯ ಬೆಲೆ ಇಂದು 5,000ಕ್ಕೂ ಮಿಕ್ಕಿದೆ. ಅಂದರೆ ನಿಮಗೆ ಕಳುಹಿಸಿರುವ ರಸೀದಿಗಳ ಒಟ್ಟು ಬೆಲೆ 50 ಲಕ್ಷಕ್ಕೂ ಹೆಚ್ಚಾಗಿದೆ. ನಾವು ಕೊಂಡೊಯ್ದ ಹಣದ ದುಪ್ಪಟ್ಟು ಹಿಂದಿರುಗಿಸಿದ್ದೇವೆ. ಇದನ್ನು ಒಪ್ಪಿದ್ದೀರೆಂದು, ನಮ್ಮನ್ನು ಕ್ಷಮಿಸಿದ್ದೀರೆಂದು ನಂಬಿದ್ದೇವೆ. ನಿಮ್ಮಿಂದಾಗಿಯೇ ನಾವು ಉದ್ಧಾರವಾಗಿದ್ದೇವೆ. ಹಣದ ಋಣ ತೀರಿಸಿದ್ದೇವೆಂದುಕೊಂಡರೂ ಇಲ್ಲಿಯವರೆಗೆ ನಡೆದಿರುವುದು ನಿಮ್ಮ ಉಪಕಾರವೆಂದು ಭಾವಿಸಿ ಅದರ ಋಣ ನಮ್ಮ ಮೇಲೆ ಸದಾಕಾಲ ಇರುತ್ತದೆ ಎಂದು ತಿಳಿದಿದೆ. ನಮ್ಮ ಜೀವಮಾನದಲ್ಲಿ ಇನ್ನೆಂದೂ ಇಂತಹ ಕೃತ್ಯ ಎಸಗುವುದಿಲ್ಲವೆಂದು ಪ್ರಮಾಣ ಮಾಡುತ್ತೇವೆ. ಇಂತಿ ನಿಮ್ಮ ವಿಶ್ವಾಸ ಗಳಿಸಿರುವ 3 ಯುವಕರು. ಹಿಂದಿನ ಪತ್ರ ಅಂಚೆಯ ಮೂಲಕ ಕಳುಹಿಸಲಾಗಿತ್ತು. ಮನೆ ಮುಂದಿನ ಲೆಟರ್ ಬಾಕ್ಸ್ ಉಪಯೋಗಿಸುವುದನ್ನು ಕೊನೆಯ ಹಂತಕ್ಕೆ ಕಾಯ್ದಿರಿಸಿದ್ದರು. ಹಿಂದಿನ ಪತ್ರವನ್ನೂ ಮನೆಯ ಮುಂದಿನ ಲೆಟರ್ ಬಾಕ್ಸ್ನಲ್ಲೇ ಹಾಕಿದ್ದರೆ ಮತ್ತೊಮ್ಮೆ ಅದನ್ನೇ ನಿರೀಕ್ಷಿಸಿ ಗೌಪ್ಯವಾಗಿ ಲೆಟರ್ ಬಾಕ್ಸ್ನಲ್ಲಿ ಪತ್ರಗಳನ್ನು ಹಾಕುವವರ ಮೇಲೆ ಕಣ್ಣಿಡುವ ಸಾಧ್ಯತೆ ಇತ್ತಲ್ಲವೇ? ಈ ಪತ್ರವನ್ನು ಅಂಚೆಯ ಮೂಲಕವೇ ಕಳುಹಿಸಿದ್ದರೆ ಆಗುತ್ತಿರಲಿಲ್ಲವೇ? ಆಗುತ್ತಿತ್ತು. ಆದರೆ 50 ಲಕ್ಷದಷ್ಟು ಬೆಲೆಯ ದಾಖಲೆ ಹೊಂದಿದ ಪತ್ರ ಖಚಿತವಾಗಿ ಅದರ ಒಡೆಯರ ಕೈಗೇ ಸಿಗುವುದೆಂದು ನಂಬುವುದು ಹೇಗೆ? 3ರಲ್ಲೊಬ್ಬರ ಸಾಕ್ಷಿಯಲ್ಲೇ ಅವರಿಗೆ ಅದನ್ನು ತಲುಪಿಸುವುದು ಎಲ್ಲಕ್ಕಿಂತ ಉತ್ತಮವೆಂದು ಹೀಗೆ ತೀರ್ಮಾನಿಸಿದ್ದರು. ಸ್ಮಾರ್ತನ ಲೆಕ್ಕಾಚಾರ ಸ್ವಲ್ಪ ಅತಿಯಾಯಿತೆನಿಸಿತಾದರೂ ಅದು ಅಗತ್ಯವೇ ಆಗಿತ್ತು. ಪತ್ರ ಓದಿ ಮುಗಿಸುವ ವೇಳೆಗೆ ಕಣ್ಣೀರು ಹರಿದಿತ್ತು. ಮೊದಲ ಪತ್ರ ಬಂದಾಗಲೇ ಅವರಿಗೆ ಯುವಕರ ಮೇಲೆ ಸಿಟ್ಟು ಬಂದಿರಲಿಲ್ಲ. ಬದಲಿಗೆ ಪಶ್ಚಾತ್ತಾಪದಿಂದ ಪರಿವರ್ತನೆಯಾದ ಅವರ ಬಗ್ಗೆ ಒಂದು ರೀತಿಯ ಸದ್ಭಾವನೆ ಕೂಡ ಬೆಳೆದಿತ್ತು. ಅನಾಯಾಸವಾಗಿ ಬಂದ ಹಣವನ್ನು ಪೋಲು ಮಾಡದೆ, ಮತ್ತೊಮ್ಮೆ ದಾರಿ ತಪ್ಪದೆ ಹಿಂದಿರುಗಿಸುವೆವೆಂದ ಹಣ ತಪ್ಪದೆ ಹಿಂದಿರುಗಿಸಿದಾಗ ಅವರು ನಿಜವಾಗಲೂ ಸುಸಂಸ್ಕೃತ ಹಿನ್ನೆಲೆಯವರೇ ಆಗಿರಬೇಕು ಎಂದೆನಿಸಿತ್ತು. ಒಮ್ಮೆ ತಪ್ಪು ಮಾಡಿದ್ದು ಸಹಜ ಮನೋದೌರ್ಬಲ್ಯ ಎಂದು ಭಾವಿಸಿ ಆ ಯುವಕರ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಉಳಿಸಿಕೊಳ್ಳದೆ ಸಮಾಧಾನಗೊಂಡಿದ್ದರು. ಪತ್ರ ಮತ್ತು ಕಾಫಿ ರಸೀದಿಗಳ ಕಂತೆಯನ್ನು ಭದ್ರಪಡಿಸಿ ಅತಿಥಿಗಳೊಂದಿಗೆ ಸೇರಲು ಹೊರಬಂದರು. ಅವರ ಮನಸ್ಸಿನ ದುಗುಡ ಮುಖದಲ್ಲಿ ಕಾಣುತ್ತಿತ್ತು. ಮೊದಲ ಪತ್ರದ ಬಗ್ಗೆ ಅರಿವಿದ್ದ ಅವರ ಮಗ ಸೊಸೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೋ ಆಗಿರಬಹುದೆಂದು ಊಹಿಸಲು ಪ್ರಯತ್ನಿಸಿದ್ದರು. ರೆಡ್ಡಿಗೆ ಎಲ್ಲವೂ ತಿಳಿದಿತ್ತು. ಅಷ್ಟೊಂದು ದೊಡ್ಡ ಮೊತ್ತದ ಮೌಲ್ಯದ ಲಕೋಟೆ 3 ಯುವಕರಲ್ಲೊಬ್ಬರ ಸಮ್ಮುಖದಲ್ಲೇ ಕ್ಷೇಮವಾಗಿ ಸರಿಯಾದ ಒಡತಿಗೆ ತಲುಪಿಸುವ ಉದ್ದೇಶದಿಂದಲೇ ರೆಡ್ಡಿಯು ಪತ್ನಿ ಸಮೇತ ಅತಿಥಿಯಾಗಿ ಅವರ ಮನೆಗೆ ಹೋಗುವ ಹುನ್ನಾರ ಯೋಜಿಸಿದ್ದು ಸ್ಮಾರ್ತನೇ. ರೆಡ್ಡಿಯು ಅವರ ಮನೆಯಲ್ಲಿದ್ದಾಗಲೇ ಅವರೆಲ್ಲರ ಗಮನ ರೆಡ್ಡಿ ದಂಪತಿಗಳ ಮೇಲೆ ಕೇಂದ್ರೀಕರಿಸಿದ್ದಾಗಲೇ ಆ ಲಕೋಟೆಯನ್ನು ಮನೆಯವರಿಗೆ ತಿಳಿಯದಂತೆ ಮನೆಯ ಮುಂದಿನ ಲೆಟರ್ ಬಾಕ್ಸ್ನಲ್ಲಿ ಹಾಕಿ ಸಾರ್ವಜನಿಕ ಕಾಯಿನ್ ಬೂತ್ ಒಂದರಿಂದ ಅನಾಮಧೇಯ ದೂರವಾಣಿ ಕರೆ ಮಾಡಿ ಅವರಿಗೆ ತಿಳಿಸುವ ವ್ಯವಸ್ಥೆಯ ಉಪಾಯವೂ ಸ್ಮಾರ್ತನದ್ದೇ ಆಗಿತ್ತು. ಏನೂ ಅರಿಯದ ಭುವಿಗೆ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಕಂಡಿದ್ದರೂ ವಿವರ ತಿಳಿಯದೆ ಮಾತಿನಲ್ಲಿ ಭಾಗಿಯಾಗಿದ್ದಳು. ಕೇವಲ 10 ನಿಮಿಷಗಳು ಕಳೆಯುವಷ್ಟರಲ್ಲಿ ಮನೆಯವರೆಲ್ಲರೂ ಮಾನಸಿಕವಾಗಿ ಸಾಧಾರಣ ಸ್ಥಿತಿಗೆ ಹಿಂದಿರುಗಿದ್ದರು. ಭೋಜನ ಮುಗಿಯುವ ವೇಳೆಗೆ ಏನೂ ನಡೆದೇ ಇಲ್ಲವೇನೋ ಎಂಬಂತೆ ಪರಿಸ್ಥಿತಿ ಬದಲಾಗಿತ್ತು. ಆತ್ಮೀಯ ಕಥಾಸಕ್ತರಿಗೆಲ್ಲ ಶುಭಾಶಯಗಳು. ಇದುವರೆಗೆ ನಾನು ಓದಿದ ನನ್ನ ಕಥೆಗಳನ್ನು ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಮುಂದಿನ ಕಥೆಗಳನ್ನು ಹೊಸ ರೀತಿಯಲ್ಲಿ ಪ್ರಸ್ತುತಪಡಿಸುವ ಪ್ರಯತ್ನದಲ್ಲಿದ್ದೇನೆ. ಹಾಗಾಗಿ ಸ್ವಲ್ಪ ಕಾಲದ ಮಟ್ಟಿಗೆ ವಿರಾಮ ಹೇಳುತ್ತಿದ್ದೇನೆ. ಶೀಘ್ರದಲ್ಲೇ ಮತ್ತೆ ಬರುವೆ. ನಮಸ್ಕಾರ. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.